ಸದರಿ ಹುಡುಗರು ಅಪ್ರಾಪ್ತ ಬಾಲಕರಾಗಿದ್ದು ಅವರುಗಳ ವಯಸ್ಸಿನ ಬಗ್ಗೆ ಖಚಿತಪಡಿಸಿಕೊಳ್ಳದೆ ಅವರಿಗೆ ಮದ್ಯಪಾನ ಧೂಮಪಾನ ಮಾಡಲು ಅವಕಾಶ ಮಾಡಿಕೊಟ್ಟು which will show that we have not served them the liquor. ಸರ್ ಒಂದ್ ಲೈಫ್ ಇಸ್ ಲಾಸ್ಟ್. Lords. ಯಾವ್ದು 15 ವರ್ಷದ ಹುಡುಗನಿಗೆ ಸಿಕ್ಕಾಬಿಟ್ಟು Lords, ಕುಡಿಯಕ್ that is- ಬಿಟ್ಬಿಟ್ಟು Lords. Parents have left Bangalore. ಲೆಫ್ಟ್ ಬ್ಯಾಂಗ್ಳೂರ್. ಇದರಲ್ಲಿ ಬೋರ್ಡ್ ಇದೆಯಾ, ಲಿಕ್ಕರ್ ವಿಲ್ ನಾಟ್ ಬಿ ಸರ್ವ್? Yes. ಎಲ್ಲಿದೆ? Liquor will not be served on the board ಇದೆ. ಯಾರು ಇನ್ಸಿಡೆಂಟ್ ಆದ್ಮೇಲೆ ಹಾಕಿದ್ರ? And now the judicial magistrate goes beyond that and says these we have served the liquor. ಮತ್ತೆ ಅವ್ರೇನ್ ಬಿಸ್ಲರಿ ಬಾಟಲ್ ಕುಡಿತಾ ಇದ್ರ? ಅವಾಗ ಹೇಳ್ದೆ ಆರಾಮ, ನಾನ್ ಯಶ್. ನಾನು ಇವತ್ತೊಂದು ಇಂಟ್ರೆಸ್ಟಿಂಗ್ ಕೇಸ್ ತಂದಿದ್ದೀನಿ. ಈ ಕೇಸ್ ಬಂದು ಹಾನರಬಲ್ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರ ಬೆಂಚ್ ಅಲ್ಲಿ ನಡೆಯುತ್ತೆ. ಈ ಕೇಸ್ ಬಗ್ಗೆ ಮಾತಾಡೋದಾದ್ರೆ 10th ಸ್ಟ್ಯಾಂಡರ್ಡ್ ನಲ್ಲಿ ಓದುತ್ತಿದ್ದ ಒಬ್ಬ ಹುಡುಗ 7th ಫ್ಲೋರ್ ಇಂದ ಬಿದ್ದು ಸೂಸೈಡ್ ಮಾಡ್ಕೋತಾನೆ. ಅದರ ವಿಷಯವಾಗಿ ಪಪ್ ಓನರ್ ಮೇಲೆ ಕೇಸ್ ಬೀಳುತ್ತೆ. ಯಾರೋ ಹುಡುಗ ಸತ್ರೆ ಪಪ್ ಓನರ್ ಮೇಲೆ ಏನಕ್ಕೆ ಕೇಸ್ ಹಾಕಿದ್ರು ಅಂತ ಕೇಳ್ತೀರಾ? ಈ ಹುಡುಗ ಇನ್ನು ಮೈನರ್, ಇವನು ಸತ್ತಿದ್ದು January 31st. ಈ ಹುಡುಗ ಮತ್ತೆ ಇನ್ನೂ ಒಂದಷ್ಟು ಜನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ಕೆ ಅಂತ ಪಬ್ಗೆ ಹೋಗಿದ್ದಾರೆ. ಅಲ್ಲಿ ಸ್ಮೋಕ್ ಮಾಡಿದ್ದಾರೆ, ಅಲ್ಲಿ ಹಾಗೆ ಚೆನ್ನಾಗಿ ಕುಡಿದಿದ್ದಾರೆ ಕೂಡ. ಮೈನರ್ಸ್ಗೆ ಡ್ರಿಂಕ್ಸ್ ಇರ್ಲಿ, ಪಬ್ ಒಳಗಡೆ ಅಲೋ ಕೂಡ ಮಾಡೋ ಹಾಗಿಲ್ಲ, ಅಂತದ್ರಲ್ಲಿ ಡ್ರಿಂಕ್ಸ್ ನ ಇವರಿಗೆ ಸಪ್ಲೈ ಕೂಡ ಮಾಡಿದ್ದಾರೆ. ಆ ಹುಡುಗರು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ 9:30 ತರ ಹೋಗಿದ್ದಾರೆ. ಅವನನ್ನ ಅಲ್ಲಿ ಬಿಟ್ಟು ಬೇರೆ ಫ್ರೆಂಡ್ಸು ಅವ್ರವ್ರ ಮನೆಗೆ ಅಂತ ಹೊರಟಿದ್ದಾರೆ. ಆ ಹುಡುಗ ಅಲ್ಲಿಂದ ಲಿಫ್ಟ್ ಅಲ್ಲಿ ಮನೆಗೆ ಹೋಗದೆ ಸೀದಾ 7th ಫ್ಲೋರ್ ಹೋಗಿ ಅಲ್ಲಿಂದ ಬಿದ್ದು ಸುಸೈಡ್ ಮಾಡ್ಕೊಂಡಿದ್ದಾನೆ. ಅವನು ಅರೆ ಪ್ರಜ್ಞೆಯಲ್ಲಿ ಬಿದ್ದಿರೋಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಬಿಲ್ಡಿಂಗ್ ನ ರೈಲಿಂಗ್ಸ್ ತುಂಬಾ ಮೇಲಿದೆ ಅಂತ ರಿಪೋರ್ಟ್ ಹೇಳುತ್ತೆ. ಅವನು ಗೊತ್ತಿಲ್ಲದೆ ಇದನ್ನ ಮಾಡ್ಕೊಂಡಿರೋಕ್ ಸಾಧ್ಯ ಇಲ್ಲ, ಅವನು ಇದನ್ನ ಗೊತ್ತಿದ್ದೇ ಮಾಡ್ಕೊಂಡಿದ್ದಾನೆ. ಈಗ ಮೈನರ್ಗೆ ಹೇಗೆ ನೀನು ಅಲೋ ಮಾಡಿ ಡ್ರಿಂಕ್ಸ್ ಸಪ್ಲೈ ಮಾಡಿದೆ ಅಂತ ಪಬ್ ಓನರ್ ಮೇಲೆ ಕೇಸ್ ಬಿದ್ದಿದೆ. ಬನ್ನಿ ಕೋರ್ಟ್ ಹಿಯರಿಂಗ್ ನೋಡೋಣ. Your Lordship may kindly take page 53. Ah. This is a newly established family restaurant. One thing, ನ್ಯೂಲಿ ಎಸ್ಟಾಬ್ಲಿಷ್ಡ್ ಫ್ಯಾಮಿಲಿ ರೆಸ್ಟೋರೆಂಟ್. family restaurant. So, and if your Lordship ಬ್ರಿವರಿ ಅಂದ್ರೆ brewery, family restaurant. ಬ್ರಿವರಿ. ಆಲ್ರೈಟ್. If your Lordship takes 1 minute. ಬೇಡ ಬೇಡ. Now ಇಲ್ಲಿ your ಫೋಟೋ Lordship, ಸಾಕು. this is what has happened. Your Lordship may now take the FIR minutes. Page 17, relevant paragraph, page 19, relevant portion. Third paragraph from top, unnumbered third paragraph. ಸದರಿ ಹುಡುಗರು ಅಪ್ರಾಪ್ತ ಬಾಲಕರಾಗಿದ್ದು ಅವರುಗಳ ವಯಸ್ಸಿನ ಬಗ್ಗೆ ಖಚಿತಪಡಿಸಿಕೊಳ್ಳದೆ ಅವರಿಗೆ ಮದ್ಯಪಾನ ಧೂಮಪಾನ ಮಾಡಲು ಅವಕಾಶ ಮಾಡಿಕೊಟ್ಟು. So their case is that we have enabled them. ಅದೇ that's what I told you. Enabled them. It's not that we have served the liquor or sold the liquor or given the liquor, even according to them. And that corresponds with the photographs as well as the invoice which I produced. Now your Lordship may kindly take the order passed by the learned magistrate, granting permission. Page 24 minutes. The first portion of the order is about the liberty which was granted by this honorable court. Correct. Therefore, they have come before. The second portion, the averments of the first information statement prima facie constitute the necessary ingredients under section 36(1) of Karnataka Excise Act and 77 of the JJ Act. 36(1) ಅಲ್ಲಿ ಯಾವುದು 36(1)G actually ಅದು ಕೂಡ ಅವರು ಅಬ್ಸರ್ವ್ ಮಾಡಿಲ್ಲ. Then your Lordship will kindly see. ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್. Your Lordship will kindly see. According to the first information statement, the accused persons being license holder against the conditions of the license sells liquors to a child who is under 18 years of age. Yaar case adu sells liquor? Nobody's case. ಮ್ಯಾಜಿಸ್ಟ್ರೇಟ್ಸ್ ಕೇಸ್. Therefore, my lord, there is complete non-application of your Lordship in plethora of judgments has laid down that there must be judicious application of mind. The liberty being granted by this honorable court itself is not a non-application of mind by the magistrate. ಮೈ ಆರ್ಡರ್. ಅಲ್ಲ, ತಾವು ಲಿಬರ್ಟಿ ಕೊಟ್ಟಿದ್ದಲ್ಲ ಅದೊಂದೇ ಅಪ್ಲಿಕೇಶನ್ ಆಫ್ ಮೈಂಡ್ ಅವ್ರ ಪ್ರಕಾರವಾಗಿ. ಇಂಡಿಪೆಂಡೆಂಟ್ ಆಫ್ ದಟ್ there must be some judicial application of mind. There is absolutely no judicious application of mind. Then your Lordship may kindly see the complaint which is Annexure B. Look, this incident has happened on 31/1/2026. ಹೌದು. Photographs ಅಲ್ಲಿ ಇರೋ 31/1/2026. 31/1/2026 photographs ಅಲ್ಲಿ ಇರೋ ಡೇಟು ಫಸ್ಟ್ FIR ಅಲ್ಲ, ಇದು ಪೇರೆಂಟ್ಸ್ ಏನ್ ಕಂಪ್ಲೇಂಟ್ ಮಾಡಿಲ್ವಾ? ಇಲ್ಲ. ಪೇರೆಂಟ್ಸ್ ಆಫ್ ದಿ ಡಿಸೀಸ್ ಬಾಯ್ Parents have left Bangalore. ಲೆಫ್ಟ್ ಬ್ಯಾಂಗ್ಳೂರ್ and left behind legacy. Alerts. Annexure B notes. This complaint, earlier complaint ನಲ್ಲಿ ಒಂದು FIR ಆಗಿತ್ತು which your Lordship quashed. If at all they had to take permission, it was based on the old complaint. They had to register NCR, then send the informant to the magistrate. They cannot create a fresh complaint. Annexure B, they have created one more complaint. 4/3/2026. No, it is only Nivedane. But this is the complaint. Nivedane to the court.
Not to the court. Nivedana to the court is something else. I have pointed out. Nivedana to the court is at annexure J. This is the Nivedana to court, which is at Page. page 59. This is the Nivedana to court. This annexure B, they have created a fresh complaint, and your lordship will see in the FIR. On the basis of this fresh complaint, Thaneyalli Vartamana ಸ್ವೀಕರಿಸಿದ ದಿನಾಂಕ 5/3/2026, because after the magistrate grants permission. And this is the complaint which was sent along with this requisition. They cannot create a fresh complaint. Earlier there is a complaint. FIR is there. Your lordship quashed that. What they have to do on the old complaint, because your lordship held that there is non-compliance of the procedure under 155(2), which corresponds to 174(2) of the BNSS Act. What they have to do on the old complaint, quote your lordship order that quashed the FIR, registered NCR, send the informant to the judicial magistrate and judicial magistrate, my lords. Thereafter, you will have to make an endorsement on the requisition, whether he received this information personally or through post. Post athwa muddam. That is what this honorable, the coordinate bench of this honorable court, in the case of Vageppa Gurulingappa, your lordship has also followed this judgment while on a different parameter, my lords. Lords, criminal rules of practice is quoted, and it says that on receipt of this requisition, the learned magistrate will have to make an endorsement on the requisition, whether he received it personally or through muddam. Muddam or through post. There is no such endorsement here. ನಿಮ್ಮ ಇದರಲ್ಲಿ ಬೋರ್ಡ್ ಇದೆಯಾ? ಲಿಕ್ಕರ್ ವಿಲ್ ನಾಟ್ ಬಿ ಸರ್ವ್. ಎಲ್ಲಿದೆ? Liquor will not be served on the board. ಯಾರಿಗೂ ಅಲ್ಲ, Allah, 20 under, for the students below the age of 24. ಸ್ಟೂಡೆಂಟ್ಸ್ ಮಾತ್ರನಾ? For the, those who are aged less than 20 years. Lords, adu. ಈ ಇನ್ಸಿಡೆಂಟ್ ಆದ್ಮೇಲೆ ಹಾಕಿದ್ರ? ಇಲ್ಲ ಇಲ್ಲ, ಮುಂಚೆ ಮುಂಚೆಯಿಂದಾನೆ ಇದೆ. If your lordship see this video for a moment, my lord. ಅಲ್ಲಿ ಮಕ್ಕಳು ಬೇರೆಯವರೆಲ್ಲ ಬರ್ತ್ಡೇ ಕೇಕ್ ಕಟ್ ಮಾಡ್ಕೊಂತಿದ್ದಾರೆ. Your lordship will kindly see, it's not, we have not, and now also, it's not my case of the learned friend that we have served. We have sold this liquor. It's a bad incident which has transpired, my lords. Unfortunately, it's a newly established restaurant. And my lords, there must be some culpa. They must show negligent. They were well aware that the students are consuming. In spite of it, they have allowed them. That is not their case, my lords. And now the judicial magistrate goes beyond that and says, we have served the liquor. ಮತ್ತೆ ಅವ್ರೇನ್ ಬಿಸ್ಲರಿ ಬಾಟಲ್ ಕುಡಿತಾ ಇದ್ರ? In ಎರಡೇ ನಿಮಿಷ ನೋಡಿದ್ರೆ ನೀವ್ ಹೇಳದ್ ನೋಡಿದ್ರೆ ಬಿಸ್ಲರಿ ವಾಟರ್ ವಿತ್ ಆಡೆಡ್ ಮಿನರಲ್ಸ್. Lords, Allah, ಇದಾದ್ಮೇಲೆ your lordship kindly appreciate this also. If the students are able to, are competent of doing this, ಅವ್ರು ಹೊರಗೆ ಹೋಗಿ ಮತ್ತೆಲ್ಲಿ ತಗೊಂಡು ಇನ್ನೆಲ್ಲಿ ಕುಡಿದಿರೋ ಅದೆಲ್ಲ ಏನು ಗೊತ್ತಾಗಲ್ಲ. ಇನ್ಸಿಡೆಂಟ್ ಆಗಿರೋದು after 3 hours. ನಿಮ್ಮಲ್ಲಿ ಕುಡಿದು ಮನೆಗೆ ಹೋಗಿದಾರಲ್ಲ ಅದು ಪುಣ್ಯ. ಹೊರಗೋಗಿ ಇನ್ನೊಂದು ಕುಡಿಯೋ ಕಡೆ ಏನ್ ಪ್ರಮೇಯನೇ ಇರ್ಲಿಲ್ಲ. ಇಲ್ಲಂತೂ ನಾವು ಸರ್ವ್ ಮಾಡಿಲ್ಲ. And your lordship will kindly see, the petitioner, my lords, is the partner of the brewery. ಕಂಪನಿ ಇಸ್ ನಾಟ್ ಮೇಡ್ ಎ ಪಾರ್ಟಿನಾ? Not that ground. ಆಮೇಲೆ Saying 36(1) ನಲ್ಲಿ, if at all they have to do on the staff members who are present at the premises. ಅಯ್ಯೋ, ಸ್ಟಾಫ್ ನ ಬಿಟ್ಕೊಡ್ತಾ ಇದ್ರಲ್ಲ ನೀವು, ಹಿಂಗಾದ್ರೆ ಹೆಂಗೆ? ಅವ್ರು ಯಾರು Lords, ಸ್ಟಾಫ್ ಕೊಟ್ಟಿದ್ದಾರೆ. the lordship sees this for a moment, my lords. ಇಲ್ಲ, ವೈ ಆರ್ ಯು ಇನ್ಸಿಸ್ಟಿಂಗ್ ಆನ್ ವಿಡಿಯೋ ವಾಚಿಂಗ್? ಎಸ್, This will show that we have not served them the liquor, my lords. ಸರ್, ಒಂದ್ ಲೈಫ್ ಇಸ್ ಲಾಸ್ಟ್. Lords, ಯಾವ್ದು 15 ವರ್ಷದ ಹುಡುಗನಿಗೆ ಸಿಕ್ಕಾಬಿಟ್ಟು Lords, ಕುಡಿಯಕ್ that is, ಬಿಟ್ಬಿಟ್ಟು. Lords, we have not served them the liquor. Your lordship will kindly see. No, not only you, Jagdish sir, not only you. I think the commissioner should issue a strict direction Lords, to all the breweries or pubs in Bangalore. If they leave anybody without checking the Aadhaar card below 18 years, license will be cancelled. I'm going to write in this order. Anyway, if I may allow you, I may allow the petition, but this direction will be there. please, my lords. Yeah, I may and ಹೇಳಿದ್ದು. I bow down with your lordship, because that such a direction is required. Apart from this case, my lords. No, those I also directions, feel those that there directions must are be already. some, because students, my lords, our brewery owners have won some responsibility, as your lordship is saying. Strict guidelines ಬೇಕು, ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಕೋರ್ಟ್ ಇಂದ ಡೈರೆಕ್ಷನ್ಸ್ ಬೇಕು. No, and But in this case, my lords, your lordship may kindly consider, there is complete non-application of mind by the judicial magistrate. and this case, my lord, they cannot say, we just put a board, we will not serve, and allow people to consume whatever they want to consume inside. ಅದಕ್ಕೆ ಹೇಳಿದ್ದು, ಬೋರ್ಡ್ ಅಲ್ಲಿ ಬಿಲೋ 18 ನಾಟ್ ಅಲೌಡ್, ಒಳಗಡೆ ಓನ್ಲಿ 18. Only 18 ಓನ್ಲಿ allowed. ಬಿಲೋ 18 ಅಲೌಡ್, ಅಬೌವ್ 18 ಇಲ್ವೇ ಇಲ್ಲ ಯಾರು. Correct. And second, my lord, my learned friends ನಿಮ್ದು argument, ಬಿಡಿ, ಇವ್ರು ಕೇಳಿದ್ರೆ ಪೆನ್ ಡ್ರೈವ್ ನೋಡಿ ಅಂತಾರೆ. my learned friends argument that magistrate is not applied
and he has not made an endorsement, your lordship may see annexure J, page 59. Magistrate says received on 5/3/2026 at 12 PM. Hmm. And thereafter in the order sheet also, magistrate say RR Nagar police submitted a requisition, received requisition along with acknowledgement of NC 79 of 2016 and first information report to WPC so and so. Hmm. At so and so open code. SHO RR Nagar has referred the first information with request to first information has been made so and so. I have gone through the content of the requisition, acknowledgement, NC number so and so, and first information statement. Along with the said document, first information, produce a copy of the order of the Honorable High Court. So all these things is referred. It's not that he mechanically passed it. No, pass ಮಾಡಿರೋದು. His argument is there could not have been another complaint when only the permission granted was quashed. That's fair, my lord. Your lordship, this is the NC 79 of 2000. NC ಮಾಡಿದ್ದೀರಾ? Howdu? All these things are there. All these things were produced. Anyway, let me see whether it's application of mind or otherwise. But that direction should be there. It should be. And Is the that directions, my lord, moral? not only that they put a board, they should make sure that the children do not consume. It is their responsibility. They can't wash away their hand. So Reserve. far as the Yes. direction is concerned, my lord, sir. No, that you can't come in the way. No, no, I'm saying, It's for your good as well, yes. Reserved. lord, sir. The petition, respond, there shall be an interim order of stay of all further investigation, quay the petitioner till the next date. Just 2 days. Reserve ಮಾಡಿ. Till the next date of hearing. ಇಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀರಾ? ಹೌದು. ಮತ್ತೆ ಅವ್ರು ಯಾರು ಕುಡಿಯಕ್ ಕೊಡ್ತಾರೆ? ಹುಡುಗರು ಕೊಡದೇ ಇದ್ರೆ ಸಾಕು. ಆ? ಚಿಕ್ಕ ಮಕ್ಳು ಕೊಡದೇ ಇದ್ರೆ Yes, opened this after obtaining huge loans. ಹ್ಯೂಜ್ ಲೋನ್ಸ್. Loan ಮಾಡಿ. ಮಕ್ಳಿಗೆ ಕೊಡಬಾರ್ದಾಗಿತ್ತು ಸರ್. Yes, not. Yes. Lord, sir, if for the benefit of your lordship, you may pass. ಏನು? Pen drive. ಬೇಡ, ಬೇಡ. You don't worry about court's benefit. We'll pass orders. Yes. I appear for the petitioner in this case, my lord. ಈಗ ಬೋರ್ಡ್ ಹಾಕಿದೀವಿ, ಆ ಹುಡುಗರಿಗೆ ಕುಡಿಯೋಕ್ ಕೊಟ್ಟಿಲ್ಲ ಅಂದ್ರೆ ಹೇಗಾಗುತ್ತೆ? ಇವರ ಕೇರ್ಲೆಸ್ನೆಸ್ ಇಂದ ಒಂದ್ ಜೀವ ಹೋಯ್ತಲ್ಲ. ಏನೋ 12th ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ದೊಡ್ಡವ್ರ ತರ ಕಾಣಿಸಿದ್ರು ಅಂತನಾದ್ರೂ ಹೇಳಿದ್ರೆ ಕೇಳಬಹುದು. 10th ಅಂದ್ರೆ ಇಂತವ್ರಿಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವ್ರಿಗೆ ಅಲೋ ಮಾಡೋ ಹಾಗಿಲ್ಲ ಅಂತ. ನಾವು ಸಪ್ಲೈ ಮಾಡಿಲ್ಲ, ಅವರೇ ಹೊರಗಡೆಯಿಂದ ತಂದು ಇಲ್ಲಿ ಕುಡಿದಿದ್ದಾರೆ ಅಂತ ಹೇಳ್ತಾರೆ. ಪಬ್ಬಲ್ ಇರ್ಲಿ, ನಾರ್ಮಲ್ ರೆಸ್ಟೋರೆಂಟ್ ಅಲ್ಲಿ ಕೂಡ ಒಂದು ಚಿಕ್ಕ ಫುಡ್ ನು ಹೊರಗಡೆಯಿಂದ ಅಲೋ ಮಾಡಲ್ಲ, ಒಂದ್ ಚಿಕ್ಕ ನೀರಿನ ಬಾಟ್ಲು ಕೂಡ ಅಲೋ ಮಾಡಲ್ಲ. ಅಂತದ್ರಲ್ಲಿ ಇವರು ಡ್ರಿಂಕ್ಸ್ ಸ್ಮೋಕ್ ಎಲ್ಲ ಹೊರಗಡೆಯಿಂದ ತಗೊಬಂದು ಇಲ್ಲಿ ಕುತ್ಕೊಂಡು ಕುಡಿದ್ರು ಅಂತ ಹೇಳಿದ್ರೆ ಅದು ನಂಬಕ್ಕಾಗತ್ತಾ? ಹೆವಿ ಲೋನ್ ಮಾಡಿದೀನಿ, ಈಗ ದುಡ್ಡು ಮಾಡ್ಬೇಕು ಅಂತ ಏನ್ ಬೇಕಾದ್ರೂ ಮಾಡಿ ಸಂಪಾದಿಸ್ತೀನಿ ಅನ್ನೋದೇನಿಕೆ? ಈಗ ಅದರಿಂದ ಒಂದ್ ಜೀವ ಕೂಡ ಹೋಯ್ತು. ಒಂದು ಸ್ಮಾಲ್ ಕೇರ್ಲೆಸ್ನೆಸ್ ಇಂದ ಏನಾಯ್ತು ನೋಡಿ. ಈ ಕೇಸ್ ಇನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿ ಪಬ್ ಕ್ಲೋಸ್ ಮಾಡಿಸ್ತಾರೆ ಅಂತ ಸ್ಟೇ ಆರ್ಡರ್ ತಗೊಂಡಿದ್ದಾರೆ. ಈಗ ಪಬ್ ನ ಟಚ್ ಮಾಡೋ ಹಾಗಿಲ್ಲ, ಆದ್ರೆ ಬೇರೆ ಇನ್ವೆಸ್ಟಿಗೇಷನ್ ಏನೇನಿದೆ ಅಲ್ಲ ಅದ್ರ ಪ್ರಕಾರವಾಗಿ ನಡೆಯುತ್ತೆ. ಚಾರ್ಜ್ ಶೀಟ್ ಎಲ್ಲ ಆಗಿ ಬೆಂಚ್ಗೆ ಮತ್ತೆ ಕೇಸ್ ಬಂದ್ಮೇಲೆ ಇದ್ರ ಪೂರಾ ಡೀಟೇಲ್ಸ್ ತರ್ತೀನಿ. ಸದ್ಯಕ್ಕೆ ಇಷ್ಟೇನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸ್ ತಗೊಂಡು ಬೇಗ ಬರ್ತೀನಿ. ಅಲ್ಲಿವರೆಗೂ ಬಾಯ್.